ಇನ್ನು ಬೆಂಗಳೂರಿನಲ್ಲಿ ಆರಂಭವಾಗಿರುವಂತಹ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಇವತ್ತು ಮೂರನೇ ದಿನ. ಇವತ್ತು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಜಯನಗರದ 2ನೇ ಹಂತದಲ್ಲಿ ತೆರವು ಕಾರ್ಯಾಚರಣೆ ಇವತ್ತು ಆರಂಭವಾಗಿದೆ. ವಜ್ರಮುನಿ ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು ಜಯನಗರದಲ್ಲಿ ಆರಂಭವಾಗಿದೆ. ಮನೆ ಮುಂದೆ ನಿರ್ಮಿಸಿದಂತಹ ಒಂದು ಪಾರ್ಕಿಂಗ್ ಶೆಡ್ ಅದನ್ನ ತೆರವುಗೊಳಿಸಲಾಗಿದೆ. ಫುಟ್ಪಾತ್ ಮೇಲೆ ಒಂದು ಕೊಠಡಿ ಕೂಡ ನಿರ್ಮಿಸಿಕೊಂಡಿದ್ರು ಇವರು. ಮರದ ಸುತ್ತ ನಿರ್ಮಾಣ ಮಾಡಿದಂಥ ಒಂದು ಕಟ್ಟೆ ಅದನ್ನ ಕೂಡ ಧ್ವಂಸಗೊಳಿಸಿದ್ದಾರೆ. ಪಾದಚಾರಿಗಳ ಓಡಾಟಕ್ಕೆ ಸಮಸ್ಯೆ ಆಗಿತ್ತು ಒಂದು ಬೃಹತ್ ಕಟ್ಟೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ತೆರವುಗೊಳಿಸಿದ್ದಾರೆ. Hotel Management with AI. Join IIHM, International Institute of Hotel Management. ಅಂದರೆ ನಮ್ಮ ಜನ ಹೇಗೆ ಎಷ್ಟು ಮಟ್ಟಿಗೆ ಸಾರ್ವಜನಿಕ ಆಸ್ತಿಯನ್ನು ಹೇಗೆ ತಮ್ಮ ಸುಖಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ ಅಂತೇಳಿ. ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು, ಒಂದು ಕಡೆ ಪಾಪ ಫುಟ್ಪಾತ್ನಲ್ಲಿ ತಮ್ಮ ಜೀವನ ನಿರ್ವಹಣೆಗೆ ಇಟ್ಕೊಂಡಿರುವಂಥ ಒಂದು ಅಂಗಡಿಗಳು ಅಥವಾ ತಳ್ಳೋ ಗಾಡಿಗಳು, ಇದು ಒಂದು ಕಡೆ. ಸೊ ಆದರೆ ಇಲ್ಲಿ ಕೆಲವೊಂದಷ್ಟು ಜನ ಈ ಫುಟ್ಪಾತ್ ನಮ್ಮದೇನೆ ಅನ್ನೋ ರೀತಿಯಲ್ಲಿ ಅಲ್ಲಿಗೆ ಶೆಡ್ ಹಾಕ್ಕೊಂಡು ಕಾರ್ಗಳನ್ನು ನಿಲ್ಲಿಸ್ಕೊಳ್ಳುವಂಥದ್ದು, ಜೊತೆಗೊಬ್ಬರು ರೂಮ್ ಕೂಡ ಕಟ್ಕೊಂಡಿದ್ರಂತೆ. ಹೇಗಿದೆ ನೋಡಿ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಈಗ. ಹಾಗಾಗಿ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಮೂರನೇ ದಿನ. ಸೊ ಇವತ್ತು ಜಯನಗರದಲ್ಲಿ ಎಲ್ಲೆಲ್ಲಿ ಈ ಅಕ್ರಮವಾಗಿ ಒತ್ತುವರಿಯನ್ನು ಮಾಡ್ಕೊಂಡಿದ್ರು, ಫುಟ್ಪಾತ್ನಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು, ಇದೆಲ್ಲವನ್ನೂ ಕೂಡ ತೆರವುಗೊಳಿಸಲಾಗ್ತಾ ಇದೆ. ನಾವು ಪ್ರತಿನಿಧಿ ಅರುಣ್ ಸ್ಥಳದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಅರುಣ್, ಈಗ ನೀವಿರುವಂತಹ ಜಾಗದಲ್ಲಿ ಹೇಗೆ ನಡೀತಾ ಇದೆ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ? ಸೊ ಇದಕ್ಕೆ ಅಲ್ಲಿ ಏನಾದರೂ ವಿರೋಧ ಈ ಥರದ್ದೇನಾದರೂ ವ್ಯಕ್ತವಾಗ್ತಿದೆ? ಯಾಕಂದ್ರೆ ನಿನ್ನೆ ಮೊನ್ನೆ ಕೂಡ ಗಮನಿಸ್ತಾ ಇದ್ವಿ, ಸಾಕಷ್ಟು ಜನ ಪಾಪ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಸದ್ಯಕ್ಕೆ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಹೇಗೆ ನಡೀತಾ ಇದೆ ಈ ಡ್ರೈವ್? ಹೌದು ರೆಹಮಾನ್, ಈಗಾಗಲೇ ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಸೂಚನೆಯ ಮೇರೆಗೆ ಮೊದಲ ಹಂತವಾಗಿ 2,000 ಪಾದಚಾರಿಗಳು ಓಡಾಡುವಂಥ ರಸ್ತೆ ಏನಿದೆ ಅದನ್ನು ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಜಯನಗರದಲ್ಲಿರುವಂತಹ 2ನೇ ಬ್ಲಾಕ್ ಅಂದರೆ ವಜ್ರಮುನಿ ರಸ್ತೆ ಏನಿದೆ, ಈ ವಜ್ರಮುನಿ ರಸ್ತೆಯುದ್ದಕ್ಕೂ ಈಗಾಗಲೇ ಪಾದಚಾರಿಗಳು ಓಡಾಡುವಂಥ ಜಾಗದಲ್ಲಿ ಅತಿಕ್ರಮಣ ಮಾಡಿಕೊಂಡು ಅನೇಕ ಹೋಟೆಲ್ಗಳ ಮುಂಗಟ್ಟುಗಳು ಬಂದಿತ್ತು. ಅದನ್ನು ತೆರವು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಒಂದಿಷ್ಟು ಜಾಗದಲ್ಲಿ ಅಂದರೆ ಜನರು ಕುತ್ಕೊಳ್ಳಿಕ್ಕೆ ಅಂತ ಹೇಳಿ ಈಗಾಗಲೇ ಒಂದಷ್ಟು ಭಾಗ ಏನು ಕಟ್ಟೆಗಳನ್ನು ಕಟ್ಟಿದ್ರು, ಅದನ್ನು ಸಹ ಈಗ ತೆರವು ಮಾಡಲಿಕ್ಕೆ GBA ಅಧಿಕಾರಿಗಳಾಗಿರ್ಬೋದು ಮತ್ತು ಸಿಬ್ಬಂದಿಗಳು ಈಗಾಗಲೇ ನಡೆಸ್ತಿರುವಂಥದ್ದು ಕಾರ್ಯಾಚರಣೆ. ಇದರ ಜೊತೆಗೆ ಏನು ಹೋಟೆಲ್ನ ಮುಂಭಾಗದಲ್ಲಿರುವಂತಹ ಅನೇಕ ಏನು ಮುಂದೆ ಬಂದಂತಹ ಇದೇನಿದೆ ಅದನ್ನು ಸಹ ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಈ ರಸ್ತೆಯಲ್ಲಿ ಸರಿಸುಮಾರಾಗಿ 5ಕ್ಕಿಂತ ಹೆಚ್ಚು ಅಂಗಡಿಗಳೇನಿದ್ದು ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಎತ್ತಂಗಡಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರ್ಬೋದು, ಈಗಾಗಲೇ JCBಯ ಗರ್ಜನೆ ಜೋರಾಗಿರುವಂಥದ್ದು. ಅದರಲ್ಲೂ ಈ ಮಣ್ಣು ಎಂಸ್ಯಾಂಡ್ ಮುಚ್ಚಿರೋ ಮುಖಾಂತರವಾಗಿ ಇಲ್ಲಿ ಜನರಿಗೆ ಓಡಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇತ್ತು. ಇದಕ್ಕಾಗಿ ಈ ರಸ್ತೆಯಲ್ಲಿರುವಂತಹ ಎಲ್ಲ ಪಾದಚಾರಿಗಳ ರಸ್ತೆಯನ್ನು ಜನರಿಗೆ ಓಡಾಡಲಿಕ್ಕೆ ಮುಕ್ತ ಮಾಡಬೇಕು ಅಂತೇಳಿ ಈಗಾಗಲೇ GBA ಅಧಿಕಾರಿಗಳು ಸಂಪೂರ್ಣವಾಗಿ ಏನು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ರಂಗನಾಥ್. ಓಕೆ, ಥ್ಯಾಂಕ್ ಯು ಅರುಣ್.